ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಆ್ಯಕ್ಚುಲಿ ಗಂಟೆ 1:40. ಯಪ್ಪ ದೇವರು, ಎಷ್ಟು ಲೇಟಾಗಿದೆ. ಇನ್ನೂ ಕೆಲಸ ಮುಗಿಲು ನೋಡಿದ್ದು, ಬಟ್ಟೆ ಜೋಡ್ಸೋಕೆ ಇಟ್ಕೊಂಡಿದ್ದೀನಿ. ಸಿಟ್ಟೆ ಬರುತ್ತೆ. ಪಟ ಅಂತ ಬಟ್ಟೆ ಜೋಡಿಸಿ. ಇವತ್ತು ಎಷ್ಟು ಕೆಲಸ ಇತ್ತು ಗೊತ್ತಾ ಯಪ್ಪ. ನನ್ನ ಮಗ ಎಲ್ಲ ಕಡೆ ಕಸ ಮಾಡಿಟ್ಟಿದೆ. ಕಸ ಅಂದರೆ ಆಟಾಡಿದ್ದು. ಮಲಗಿದ್ದು 12:30, 12:45. ಮುಕ್ಕಾಲೆಲ್ಲ ಒಂದೇ ಆಗುತ್ತೆ. ಭಾರಿ ಲೇಟ್ ಆಯ್ತು ಇವತ್ತು. ಸೊ ಹಾಗಾಗಿ ಎಲ್ಲ ಕೆಲಸ ಲೇಟ್ ಆಯಿತು. ಚಲೋ, ನಾನೀಗ ಬಟ್ಟೆ ಮಡಚಿ ಬಿಗ್ ಬಾಸ್ ನೋಡ್ತೀನಿ. ಬಾಯ್ ಎದ್ದರೆ ಕಷ್ಟ. ಫ್ರೆಂಡ್ಸ್, ಊಟ ಎಲ್ಲ ಆಗಿ ನನ್ನ ಮಗಂಗೂ ಊಟ ಮಾಡ್ತೀನಿ. 2 ತುತ್ತು ಮಾಡ್ದ. ಅವನಿಗೆ ಊಟ ಮಾಡಿಸೋದಾಗ 3:45 ಆಯಿತು. 4 ಗಂಟೆ ಹತ್ರ ನೋಡಿ. 3 ಗಂಟೆಗೆ ಶುರು ಮಾಡಿದ್ದು ನಾನು. ಯಾಕೋ ಬಿಕ್ಕಳಿಕೆ ಬರ್ತಾಯಿದೆ. ಅಪ್ಪ ಸಾಕ, ದೊಡ್ಡ ಕೆಲಸ ಅವನಿಗೆ ಊಟ ಮಾಡಿಸೋದು. ಇನ್ನೆಲ್ಲದನ್ನೂ ತಡ್ಕೊಬೋದು ನೋಡಿ. ಅದೊಂದು ವಿಷಯದಲ್ಲಿ ಭಾರೀ ಇದು ನೋಡಿ. ಅಲ್ಲಿ ಏನು ಮಾಡ್ತಿತ್ತು ಇದ್ದಾನೆ ಅಂತ ನೋಡಿ. ನಾನು ಪಾತ್ರೆಯಲ್ಲಿ ಒಂದಿನ ಆ ಥರ ಆಟ ಆಡೋಕ್ಕೆ ತೋರಿಸಿದ್ದೆ. ಅದನ್ನ ಹಾಕೊಂಡು ಆಡ್ತಾಯಿದ್ದೆ. ಅವ್ನು ನನ್ನನ್ನೇ ಫಾಲೋ ಮಾಡ್ತಾನೆ ಅಂತ ಗೊತ್ತಿತ್ತಾ. ಅದಕ್ಕೆ ಈಗ ಅದೇ ಆಟ ಸಾಮಾನು ಕೇಳ್ತಾನೆ. ಕಾಳು ಬೇಳೆ ಎಲ್ಲ ಕೇಳಲ್ಲ. ಫಸ್ಟಿಗೆ ಕಾಳು ಬೇಳೆ ಎಲ್ಲ ಕೇಳ್ತಿದ್ದ. ಈಗ ಹೆಂಗೆ ಅವನದೇ ಆಟ ತಗೊಂಡು ಆಡ್ಸೋದನ್ನ ತೋರಿಸಿದ್ದೀನಿ. ಆಯಿತಾ ಅಡುಗೆ? ಅಡುಗೆ ಆಯ್ತಂತ ಪಾತ್ರೆ ಬಂತು ವಾಪಸ್. ಓಕೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನನ್ನ ಮಗ ಈಗ ಕಾಫಿ ಹಾಲು ಎಲ್ಲ ಕುಡ್ಕೊಂಡು ನನ್ನ ಮಗನ ವಾಕ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೇಗ ಪೂಜೆ ಮಾಡಿಕೊಂಡೇ ಹೊರಟಿದ್ದೀನಿ. ನೋಡಿ 6 ಗಂಟೆ ಆಗಿತ್ತಾ. ಸೊ ಇವತ್ತು ಲೇಟಾಗಿ ಕರ್ಕೊ ಹೋಗ್ತಿದ್ದೀನಿ. ಬೇಗ ಕರ್ಕೊಬರ್ತೀನಿ. ಒಂದು ಅರ್ಧ ಗಂಟೆ ಆಡಾಡಿಸ್ತೀನಿ ಅಷ್ಟೇ. ಓಕೆನಾ? ಬಾಯ್. ಹಾಂ, ಸಾಕು ಮಗ. ಹೋಗೋಣ ಸಾಕು. ಅವ್ರು ಲಿಫ್ಟ್ ಹತ್ರ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಲಿಫ್ಟ್ ಲೇಟಾಗಿ ಬರ್ತಿದೆಯಲ್ಲ, ಸಿಟ್ಟು ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಬಂತು. ಫ್ರೆಂಡ್ಸ್ ನೋಡಿ, ಪಾಪ ಇದಕ್ಕೆ ಹುಷಾರಿಲ್ಲ. ಇದ್ರ ಹಿಂದೆ ಬಿದ್ದಾನೆ ನನ್ನ ಮಗ. ಅದು ಬೇರೆ ಕೈಗೆ ಸಿಕ್ಕುತ್ತೆ. ನನಗೆ ಪಾಪ ಅನಿಸುತ್ತೆ. ಬೆರ್ಸ ಆಡ್ತಾನೆ ಅವನೇನು. ಎಲ್ಲೆಲ್ಲ ಮೂಲೆಯಲ್ಲಿ ಕೂರ್ಸಿ ಬಂದಿದೆ. ಮತ್ತೆ ಬಂತು ಹೊರಗಡೆ.